ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಬೀಟ್ರೂಟ್ನ ಉಪಯೋಗಿಸಿ ರುಚಿಯಾದ ಒಂದು ಹಲ್ವಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಆಗ್ಬೋದು, ಹಾಗೆ ಜಾಸ್ತಿ ಪದಾರ್ಥ ಆಗ್ಬೋದು, ಯಾವುದು ಕೂಡ ಬೇಡ. 4-5 ದಿನ ತನಕ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು, ಸ್ವಲ್ಪನೂ ಕೂಡ ಕೆಡಲ್ಲ. ತುಂಬ ರುಚಿಯಾಗಿರುತ್ತೆ, ಅಷ್ಟೇ ಆರೋಗ್ಯಕರವಾದ ರೆಸಿಪಿ ಕೂಡ. ಖಂಡಿತ ಟ್ರೈ ಮಾಡಿ. ಇವಾಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಇವಾಗ ಮೊದಲಿಗೆ ಈ ಬೀಟ್ರೂಟ್ ಹಲ್ವಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಬೀಟ್ರೂಟ್ ತೋರಿಸ್ತಾ ಇದ್ದೀನಿ. ಮೀಡಿಯಮ್ ಸೈಜು 2 ಬೀಟ್ರೂಟ್ನ ಸಿಪ್ಪೆ ತೆಗೆದು ಈ ಒಂದು ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಬೀಟ್ರೂಟ್ ರಸನ ರೆಡಿ ಮಾಡ್ಕೊಳ್ಳೋಣ. ಬೀಟ್ರೂಟ್ ರಸನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ನಾನು ತಗೊಂಡಂಥ ಬೀಟ್ರೂಟ್ನೆಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನೋಡಿ, ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇವಾಗ ನಾವು ಇದರಲ್ಲಿರೋ ಬೀಟ್ರೂಟ್ ರಸನೆಲ್ಲ ತೆಗಿಬೇಕು. ಬೀಟ್ರೂಟ್ ರಸನ ತೆಗೆಯೋದಕ್ಕೆ ಈ ರೀತಿ ಒಂದು ಪಾತ್ರೆ ಮೇಲ್ಗಡೆ ಒಂದು ಜಾಲರಿನ ತಗೊಂಡು ನೀಟಾಗಿ ಸೋದಿಸ್ಕೊಂಡು ರಸನ ರೆಡಿ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ನೀರು ಹಾಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡು ನೀವು ಬೀಟ್ರೂಟ್ ಜ್ಯೂಸನ್ನು ರೆಡಿ ಮಾಡ್ಕೋಬೇಡಿ. ಯಾಕೆಂದರೆ ಜಾಸ್ತಿ ನೀರು ಹಾಕ್ಬಿಡ್ತು ಅಂದರೆ ಬೀಟ್ರೂಟ್ ಜ್ಯೂಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಗಟ್ಟಿಯಾಗಿಯೇ ರೆಡಿ ಮಾಡ್ಕೊಳ್ಳಿ. ಸಾಕಾಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೋದು. ಏನಾದರೂ ಜಾಸ್ತಿ ಮಾಡ್ಕೋತು ಅಂದರೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಗಟ್ಟಿಯಾಗಿ ಸ್ವಲ್ಪನೇ ರೆಡಿ ಮಾಡ್ಕೊಳ್ಳಿ. ನೋಡಿ, ನಾನು ಇಷ್ಟು ಬೀಟ್ರೂಟ್ ಜ್ಯೂಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಅಳತೆ ಮಾಡಿ ಒಂದು ಪಾತ್ರೆಗೆ ಸೇರಿಸೋಣ. ಇವಾಗ 1 ಕಪ್ ಅಳತೆಯಿಂದ ನಾನು ಬೀಟ್ರೂಟ್ ಜ್ಯೂಸನ್ನು ಸೇರಿಸ್ತಾ ಇದ್ದೀನಿ. ಯಾವುದಾದ್ರೂ 1 ಕಪ್ ಅಳತೆ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಒಂದು 3 ಕಪ್ ಆಗೋಷ್ಟು ನಾವು ಬೀಟ್ರೂಟ್ ಜ್ಯೂಸನ್ನು ರೆಡಿ ಮಾಡ್ಕೊಂಡಿರಬೇಕು. ಇವಾಗ ನಾನು ಕೂಡ 1 ಕಪ್ ಅಳತೆಯಿಂದ 3 ಕಪ್ ಆಗುವಷ್ಟು ಬೀಟ್ರೂಟ್ ಜ್ಯೂಸನ್ನು ಒಂದು ಪಾತ್ರೆಗೆ ಸೇರಿಸಿದ್ದೀನಿ. ಇವಾಗ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ನು ಕೂಡ ಸೇರಿಸ್ತಾ ಇದ್ದೀನಿ. 3 ಕಪ್ ಆಗುವಷ್ಟು ಬೀಟ್ರೂಟ್ ಜ್ಯೂಸ್ಗೆ 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ಸಾಕಾಗುತ್ತೆ. ಇವಾಗ ನಾನು ಇನ್ನೂ ಕೂಡ ಗ್ಯಾಸ್ ಆನ್ ಮಾಡಿಲ್ಲ. ಯಾಕೆಂದರೆ ನಾವು ಫಸ್ಟು ಈ ರೀತಿ ಚೆನ್ನಾಗಿ ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಗ್ಯಾಸ್ ಆನ್ ಮಾಡಿಕೊಂಡು ನಿಧಾನವಾಗಿ ಇದನ್ನು ತಿರುಗಿಸ್ಕೋಬೇಕು. ನೋಡಿ, ಈ ರೀತಿ ನಾನು ನೀಟಾಗಿ ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಾವು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಗ್ಯಾಸ್ ಆನ್ ಮಾಡಿದ್ದೀನಿ. ಕಡಿಮೆ ಉರಿನಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿದ್ರೆಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ. ಗಟ್ಟಿ ಆಗಬೇಕಾದ್ರೆ ಫುಲ್ಲು ಕಡಿಮೆ ಉರಿ ಮಾಡಿಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ನೀಟಾಗಿ ಸ್ವಲ್ಪನೂ ಕೂಡ ಗಂಟಾಗಲ್ಲ, ಸ್ವಲ್ಪ ತಳ ಕಚ್ಚಿದಂಗೆ ಆಗುತ್ತೆ. ಯಾಕೆಂದರೆ ಕಾರ್ನ್ಫ್ಲೋರ್ ನೋಡಿ, ಹಾಗಾಗಿ ನಿಧಾನವಾಗಿ ಇದನ್ನು ಕೈ ಬಿಡದೇ ಇರೋ ಹಾಗೆ ತಿರುಗಿಸ್ತಾನೆ ಇರಬೇಕು. ಇವಾಗ ನೋಡಿ, ನೀಟಾಗಿ ಈ ರೀತಿ ಸೆಟ್ ಆಗಿದೆ. ಇವಾಗ ನಾವು ಇದಕ್ಕೆ ಬೆಲ್ಲ ಬೇಕಾದರೂ ಸೇರಿಸ್ಬೋದು ಅಥವಾ ಸಕ್ಕರೆ ಬೇಕಾದರೂ ಸೇರಿಸ್ಬೋದು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಭಾಗ ಚೆನ್ನಾಗಿ ಬೆಂದ ಮೇಲೆ ನಾವು ಬೆಲ್ಲ ಮತ್ತು ಸಕ್ಕರೆ ಯಾವುದಾದ್ರೂ ಕೂಡ ಒಂದನ್ನು ಸೇರಿಸ್ಬೋದು. ಇವಾಗ ನಾನಿಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ. 1 ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೀನಿ. ನಾನು ಈ ಕಾರ್ನ್ಫ್ಲೋರು ಮತ್ತು ಬೀಟ್ರೂಟ್ ಜ್ಯೂಸು ಎಲ್ಲನೂ ಯಾವ ಕಪ್ಪಲ್ಲಿ ತೊಗೊಂಡೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿರೋದು. ಸಕ್ಕರೆ ಬದಲಾಗಿ ನೀವು ಬೆಲ್ಲನೂ ಕೂಡ ಸೇರಿಸ್ಬೋದು. 1 ಕಪ್ ಸಕ್ಕರೆ ಸಾಕಾಗುತ್ತೆ. ಯಾಕೆ ಅಂದರೆ ಬೀಟ್ರೂಟಲ್ಲೇ ಸಾಕಷ್ಟು ಸ್ವೀಟ್ ಅಂಶ ಇರೋದ್ರಿಂದ 1 ಕಪ್ ಸಕ್ಕರೆ ಸಾಕಾಗುತ್ತೆ. ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಸಕ್ಕರೆನೂ ಕೂಡ ಚೆನ್ನಾಗಿ ಕರಗಿದೆ. ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ತುಪ್ಪ ತಗೊಂಡಿದ್ದೀನಿ ಅಷ್ಟೇ. ಇದಕ್ಕೇನು ಜಾಸ್ತಿ ತುಪ್ಪ ಬೇಕಾಗಿಲ್ಲ. ಒಂದು 3 ಅಥವಾ 4 ಸ್ಪೂನ್ ತುಪ್ಪ ಆದರೆ ಸಾಕಾಗುತ್ತೆ. ಇವಾಗ 1-2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ. ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಗೆ ಇಟ್ಟಿದ್ದೀನಿ. ಅದನ್ನು ನಾವು ಕೊನೆಯಲ್ಲಿ ಸೇರಿಸೋಣ. ನೋಡಿ, ತುಪ್ಪ ಎಲ್ಲ ನೀಟಾಗಿ ಅಬ್ಸರ್ವ್ ಆಗೋ ತನಕ ಕಡಿಮೆ ಹುರಿನಲ್ಲೇ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲ ಅಂದರೂ ಒಂದು 10 ನಿಮಿಷನಾದರೂ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ತುಪ್ಪ ಎಲ್ಲ ಆಚೆ ಬರಬೇಕು ಮತ್ತು ತಳ ನೀಟಾಗಿ ಬಿಡಬೇಕು. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾನು ಹಾಕಿರುವಂಥ 1-2 ಸ್ಪೂನು ತುಪ್ಪ ನೀಟಾಗಿ ಅಬ್ಸರ್ವ್ ಆಗಿದೆ. ಇವಾಗ ನಾವು ಮತ್ತೆ ಉಳಿಸಿ ಇಟ್ಕೊಂಡಿದ್ವಲ್ಲ ಇನ್ನೊಂದು ಸ್ಪೂನು ತುಪ್ಪ, ಅದನ್ನು ಕೂಡ ಸೇರಿಸೋಣ. ಎಲ್ಲನೂ ಕೂಡ ಸೇರಿಸ್ಕೊಂಡು ಇವಾಗ ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸೋಣ. ಗಮಕ್ಕಾಗಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ನಾವು ಡ್ರೈ ಫ್ರೂಟ್ಸ್ ಸೇರಿಸೋಣ. ನಮ್ಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ನಾವು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಬೋದು. ಇಲ್ಲಿ ನಾನು ಕೂಡ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ನೀವು ಡ್ರೈ ಫ್ರೂಟ್ಸ್ಗಳನ್ನ ಟೋಟಲಿ ಸ್ಕಿಪ್ ಮಾಡಿ ಬರೀ ಬಿಳಿ ಎಳ್ಳಿತ್ತು ಅಂದರೆ ಅದನ್ನಾದರೂ ಸೇರಿಸ್ಕೊಂಡು ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ಈ ಹಲ್ವಾನ ತಿನ್ನುವಾಗ ಮಧ್ಯೆ ಮಧ್ಯೆ ಡ್ರೈ ಫ್ರೂಟ್ಸ್ಗಳು ಸಿಗ್ತಾ ಇದ್ದರೆ ರುಚಿಯಾಗೂ ಕೂಡ ಇರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇವಾಗ ನೋಡಿ, ಈ ರೀತಿ ನಾನು ಫೈನಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತಳನೂ ಕೂಡ ನೀಟಾಗಿ ಬಿಡ್ತು. ನೋಡಿ, ಇದು ಫೈನಲಿ ರೆಡಿ ಆಯಿತು. ಇಷ್ಟೇ. ಇದು ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಯಾವುದಾದ್ರೂ ಒಂದು ತಟ್ಟೆ ಅಥವಾ ಟ್ರೇಗೆ ಇದನ್ನು ಸೇರಿಸೋಣ. ಇವಾಗ ನಾನು ಕೂಡ ಒಂದು ಚಿಕ್ಕದೊಂದು ಟ್ರೇ ತಗೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಚ್ಕೊಂಡು ಕೆಳಗಡೆ ಸ್ವಲ್ಪ ಬಿಳಿ ಎಳ್ಳನ್ನು ಉದುರಿಸ್ಕೊಂಡು ಇಟ್ಕೊಂಡಿದ್ದೆ.
ಅದಕ್ಕೆ ಇವಾಗ ರೆಡಿಯಾದಂಥ ಈ ಬೀಟ್ರೋಟ್ ಹಲ್ವನ ಸೇರಿಸೋಣ. ಎಲ್ಲನೂ ಕೂಡ ನೀಟಾಗಿ ಸೇರಿಸ್ಕೊಂಡು ಅದೇ ಸ್ಪೂನಿಂದ ನಮಗೆ ಬೇಕಾದ ಶೇಪಲ್ಲಿ ನಾವು ಇದನ್ನು ರೆಡಿ ಮಾಡಿಕೊಂಡು 1 ಅವರ್ ಆದರೂ ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ನೋಡಿ ಅದೇ ಸ್ಪೂನಿಂದ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟೇ, ಇದು ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು. ಇವಾಗ ನಾವು ಇದನ್ನು 1 ಅವರ್ ತಣ್ಣಗಾಗೋದಕ್ಕೆ ಬಿಟ್ಟು ನಮಗೆ ಬೇಕಾದ ಶೇಪಲ್ಲಿ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಇವಾಗ 1 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಕಂಪ್ಲೀಟಾಗಿ ಹಲ್ವನ ಕೂಡ ತಣ್ಣಗಾಗಿದೆ, ನೀಟಾಗಿ ಸೆಟ್ ಆಗಿದೆ ನೋಡಿ. 1 ಅವರ್ ಬಿಟ್ಟರೆ ಸಾಕು. ಇವಾಗ ನಾವು ಉಲ್ಟಾ ಮಾಡಿಕೊಂಡು ಈ ಹಲ್ವನ ಓಪನ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟೇ, ಇದು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಕೂಡ ತಳ ಕಚ್ಕೊಳ್ಳಲ್ಲ, ಅಂಟ್ಕೊಳ್ಳಲ್ಲ, ತುಂಬ ನೀಟಾಗಿ ಬರುತ್ತೆ. ಮತ್ತು ಈ ಬೀಟ್ರೋಟ್ ಬದಲಾಗಿ ನೀವು ಬೇರೆ ಯಾವುದಾದ್ರೂ ನಿಮ್ಗೆ ಇಷ್ಟ ಬಂದಿರುವಂಥ ಹಣ್ಣಿನ ಜ್ಯೂಸನ್ನ ತೆಗೆದು ಕೂಡ ಈ ಹಲ್ವನ ಮಾಡ್ಕೋಬೋದು. ಹೇಳ್ಬೇಕಂತ ಅಂದರೆ ದ್ರಾಕ್ಷಿ ಹಲ್ವ ನಾನು ಆಲ್ರೆಡಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದ್ರಾಕ್ಷಿ ರಸನ ತೆಗೆದು ಸೇಮ್ ಒಂದು ವಿಧಾನದಲ್ಲಿ ಮಾಡಿ ತೋರಿಸಿದ್ದೀನಿ. ಟೊಮೊಟೊ ಜ್ಯೂಸನ್ನು ಕೂಡ ತೆಗೆದು ಸೇಮ್ ಒಂದು ವಿಧಾನದಲ್ಲಿ ಮಾಡ್ಕೋಬೋದು. ಮತ್ತು ಕ್ಯಾರೆಟ್ ಜ್ಯೂಸಿಂದ ಮಾಡ್ಬೋದು, ದಾಳಿಂಬೆ ಜ್ಯೂಸು, ಈ ರೀತಿ ವಾಟರ್ ಮಿಲನ್ ಜ್ಯೂಸು, ಈ ರೀತಿ ನಿಮ್ಗೆ ಇಷ್ಟ ಬಂದಿರುವಂಥ ಹಣ್ಣುಗಳ ಜ್ಯೂಸಿಂದ ನೀವು ಈ ಒಂದು ಹಲ್ವನ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಆರೋಗ್ಯಕರವಾಗೂ ಕೂಡ ಇರುತ್ತೆ. ನೋಡಿ ಇಷ್ಟೇ, ಇದು ಫೈನಲಿ ರೆಡಿ ಆಯಿತು. ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ರೆಸಿಪಿ ಇದು. ತುಂಬ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇದನ್ನು 4 ರಿಂದ 5 ದಿನ ತನಕ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು. ಖಂಡಿತ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.